500 ಮಂದಿ ಕಾರ್ಮಿಕರಿಗೆ ಉಚಿತ ಕಿಟ್ ವಿತರಣೆ. ನಂದಿನಿ ಲೇಔಟ್ನ ಜೈ ಭೀಮ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರಿಗಾಗಿ ಉಚಿತ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ಆರ್ಪಿಎಲ್ ಹಾಗೂ ಬ್ರಿಡ್ಜ್ ಕೋರ್ಸ್ ಕುರಿತು ಕಾರ್ಮಿಕರಿಗೆ ತರಬೇತಿ ನೀಡಲಾಯಿತು. ತರಬೇತಿಯಲ್ಲಿ ಭಾಗವಹಿಸಿದಂತಹ 500 ಮಂದಿ ಕಾರ್ಮಿಕರಿಗೆ ಉಚಿತ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಗೋಪಿ, ಉಪಾಧ್ಯಕ್ಷರಾದ ರಾಜು, ಗೌರವಾಧ್ಯಕ್ಷರಾದ ಬಲರಾಮ್, ಪ್ರಧಾನ ಕಾರ್ಯದರ್ಶಿ ರವಿಚಂದ್ರನ್ ಸೇರಿದಂತೆ ಮತ್ತಿತರೆ ಪದಾಧಿಕಾರಿಗಳು, ಕಾರ್ಮಿಕರು ಹಾಜರಿದ್ದರು. ಜೈ ಭುವನೇಶ್ ನಗರ ಆಗ್ಬೋದು, ಲಕ್ಷ್ಮೀದೇವಿ ನಗರ ಆಗ್ಬೋದು, ಸುತ್ತಮುತ್ತ ಪ್ರದೇಶದಲ್ಲಿ ಹೆಚ್ಚಾಗಿ ನಮ್ಮ ಜನಗಳೆಲ್ಲ ಕಾರ್ಮಿಕರ ವರ್ಗಕ್ಕೆ ಸೇರಿದಂಥವ್ರೆ. ಅತಿ ಶ್ರೀಮಂತರು, ಬಿಸ್ನೆಸ್ ಮಾಡೋಂಥವ್ರು, ಅಗಾರ ಶ್ರೀಮಂತರು ನಮ್ಮ ಭಾಗದಲ್ಲಿ ಯಾರೂ ಇಲ್ಲ. ಎಲ್ಲ ಕಷ್ಟಪಟ್ಟು ಜೀವನ ನಡೆಸೋಂಥ ಕಾರ್ಮಿಕರ ಇದಕ್ಕೆ ಸೇರೋಂಥ ಜನನೇ ಬಹುಪಾಲು ನಮ್ಮ ಭಾಗದಲ್ಲಿ ಇರೋವಂಥದ್ದು. ಹಂಗಾಗಿ ನಾನು ಒಂದು ಹೇಳಕ್ಕೆ ನಿಮ್ಮಲ್ಲಿ ಇಚ್ಛೆ ಪಡೋದು ಏನಂತ ಹೇಳಿದ್ರೆ, ನಮ್ಮ ತಂದೆನೂ ಕಾರ್ಯನಿರ್ವಹಿಸ್ತೀನಿ. ನಾವು ಸ್ಕೂಲ್ ಹೋಗೋವಾಗ ಏನಾದರೂ ರಜೆಗಳಿದ್ರೆ ಅವ್ರ ಜೊತೆ ಸಿಮೆಂಟ್ ಕೆಲಸಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾವು ಜೊತೆಗೆ ಹೋಗ್ತಾ ಇದ್ವಿ. ಬಡತನದಲ್ಲಿ ಬಂದಾಗ ನಮಗೆ ಕಾರ್ಮಿಕರ ನೋವು ನಲಿವು ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ನನಗೀಗ ಒಂದು 55 ವಯಸ್ಸಾಯಿತು. 17-18 ವಯಸ್ಸಲ್ಲಿ ನಮ್ಮ ತಂದೆ ಜೊತೆ ಕಾರ್ಯ ಕೆಲಸಕ್ಕೆ ಹೋದವರು ನಾವೆಲ್ಲರೂ. ಆ ಟೈಮಲ್ಲಿ ಏನಾದರೂ ಕಾರ್ಯ ಅವ್ರು ಎಲ್ಲಾದರೂ ಸಾರ್ವೆ ಮರದಿಂದ ಜಾರಿ ಕಾಲು ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಸೆತ್ತೋದ್ರು ಕೇಳೋರು ಯಾರೂ ಇಲ್ಲ. ಯಾಕಂದ್ರೆ ಮೇಸ್ತ್ರಿಗೆ ಏನು ಪಾಪ ವಾರಾಲ ಕಲ್ ದುಡಿದ್ರು ಅವ್ರಿಗೊಂದು ಅವತ್ತು ಆ ಕಾಲಕ್ಕೆ ಒಂದು 300-400 ಸಿಗೋದು. ಈ ಕಾರ್ಮಿಕ ಕೆಳಗಡೆ ಬಿದ್ದು ಕೈಯೋ ಕಾಲ ಮುರ್ಕೊಂಡು ಜೀವ ತ್ಯಾಗ ಮಾಡಿದ್ರೆ ಅವ್ರ ಕುಟುಂಬ ಮನಪಾಲ ಅಷ್ಟೇ ಇದರಲ್ಲೇ ಬೀದಿಗೆ ಬರೋಂಥದ್ದು. ಕೇಳೋರು ಯಾರು ಇಲ್ಲ, ಕಾರ್ಮಿಕರಿಗೆ ರಕ್ಷಣೆನೇ ಇಲ್ಲ. ಅದಕ್ಕೆ ಆ ಕಾಲದಲ್ಲಿ ಎಲ್ಲರೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಭಿಕ್ಷೆ ಬೆಳೆದ್ರು ಸರ್ಕಾರದಲ್ಲಿ ಬೆಳಬೇಕು ಅಂತ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಜನಕ್ಕೆ ಏನಾದ್ರೂ ಕೆಲಸ ಕೊಡಲಿ. ಸರ್ಕಾರದಲ್ಲಿ ಇದ್ದಂದ್ರೆ ಅವ್ರಿಗೆ PF ಇರುತ್ತೆ, ESI ಇರುತ್ತೆ, ರಿಟೈರ್ಡ್ ಆದಾಗ ಇಷ್ಟು ದುಡ್ಡನ್ನೇ ಕೊಡ್ತಾರೆ, ಜೀವನ ಪೂರ್ತಿ ಅವ್ರಿಗೆ ರಿಟೈರ್ಡ್ಗೆ ಇದು ಕೊಡ್ತಾರೆ, ಲೈಫ್ ಸೆಕ್ಯೂರಿಟಿ ಇರುತ್ತೆ, ಸರ್ಕಾರ ಕೆಲಸ ಬೇಕು ಅಂತ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಇಂದಿರಾ ಗಾಂಧಿ ಅವರು ಆಡಳಿತಕ್ಕೆ ಬಂದ ಮೇಲೆ, ಇದನ್ನ ಸ್ವಾತಂತ್ರ್ಯ ಬಂದ ಮೇಲೆ ಕಾನೂನು ರಚನೆ ಮಾಡುವಾಗನೇ ಕಾರ್ಮಿಕರ ಭವಿಷ್ಯದಲ್ಲಿ ಕಾರ್ಮಿಕರ ಕುಟುಂಬಗಳಿಗೆ ಹೆಚ್ಚಾಗಿ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡಬೇಕು ಅಂತೇಳಿ ನಮ್ಮ BR ಅಂಬೇಡ್ಕರ್ ಸಾಹೇಬರು ನಮ್ಮ ಮನೆಯವರು ಅವತ್ತೇ ಕಾನೂನು ರಚನೆ ಮಾಡಿದ್ದಾರೆ. ಇವತ್ತು ಕಾರ್ಮಿಕರು ಆ ಕಾಲದಲ್ಲಿ 12 ಅವರ್ 13 ಅವರ್ ದುಡಿಬೇಕಾಯ್ತು. ಅದನ್ನ 8 ಅವರ್ಗೆ ಮಾಡಬೇಕು ಅಂತ ಕಾನೂನು ತಂದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹೆಣ್ಣು ಮಕ್ಕಳಿಗೆ ಸರಿ ಪಾಲಾಗಿ ನಮ್ಗೆ ಉದ್ಯೋಗದಲ್ಲಿ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಸಮಾಜದಲ್ಲಿ ಸರಿ ಸಮವಾಗಿ ಹೆಣ್ಮಕ್ಳು ಬದುಕಬೇಕು ಅಂತ ಕಾನೂನು ತಂದವರು ನಮ್ಮ BR ಅಂಬೇಡ್ಕರ್ ಸಾಹೇಬರು. ಆದರೆ ಎಷ್ಟೋ ಕಾಲದಲ್ಲಿ ಅದನ್ನ ಆಡಳಿತಕ್ಕೆ ತಂದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಂತವಾಗಿ ಎಲ್ಲ ಜಾತಿ ಜನಾಂಗದವ್ರಿಗೂ, ಇಲ್ಲಿ ಒಂದು ಜಾತಿ ಅಂತ ಸೀಮಿತ ಇಲ್ಲ, ಎಲ್ಲ ಜಾತಿಯಲ್ಲಿ ಇರುವಂತ ಬಡವರು, ಅದು ಗೌಡರಾಗ್ಬೋದು, ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, SC ST ಎಲ್ಲ ಜಾತಿ ಬಡವರಿಗೂ ನ್ಯಾಯ ಕೊಡಿಸುವಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಅದೇನಂತ ಹೇಳಿದ್ರೆ ಅದು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದು ಇಷ್ಟಪಡ್ತಾ ಇದ್ದೀನಿ. ಅವ್ರು ಯಾರು ಭೇದ ಭಾವ ಮಾಡಲ್ಲ. ಇವತ್ತಿನ ದಿವಸ ಏನ್ ಸರ್ಕಾರದಲ್ಲಿ ಬೇರೆ ಕಾರ್ಮಿಕರಿಗೆ, ಸರ್ಕಾರ ಉದ್ಯೋಗದಲ್ಲಿ ಇರೋರಿಗೆ ಏನ್ ಸವಲತ್ತು ಸಿಗುತ್ತೋ ಅಷ್ಟು ನಾವು ಏನೂ ಸರ್ಕಾರದಲ್ಲಿ ಇಲ್ಲ ಅಂದ್ರೂ ಒಬ್ಬ ಸಾಮಾನ್ಯ ಒಬ್ಬ ಗಾರೆ ಕೆಲಸನೋ, ಪೇಂಟ್ರು, ಟೈಲರು ಏನಾದ್ರೂ ಒಂದು ನಾವು ಕೆಲಸ ಮಾಡಲಿ, ನಮಗೂ ಅವ್ರಿಗೆ ಸರಿಸಮವಾಗಿ ನಮಗೆ ಜೀವನದಲ್ಲಿ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳಿದ್ರೆ ಇವತ್ತು ಅದು ಕಾರ್ಮಿಕರ ರಕ್ಷಣೆ ಏನು ಇವತ್ತು ನಮ್ಗೆ ಇವಾಗ ಪಾಲಿಸಿ ಇದೆಯಲ್ಲ, ಕಾರ್ಮಿಕರ ಕಾರ್ಡ್ ಅಂತ ನಾವೇನು ಮಾಡ್ಕೊತಾ ಇದ್ದೀವಿ, ಅವ್ರಿಗೆ ಸಂಪೂರ್ಣ ರಕ್ಷಣೆ ಸಿಗುತ್ತೆ. ನಮ್ಮ ಕಾರ್ಮಿಕರು ಏನು ನೀವೆಲ್ಲ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ, ನಿಮಗೆ ESI ಸಿಗುತ್ತೆ, ನಿಮಗೆ ಇದು ಯಾರಾದ್ರೂ ಕುಟುಂಬದಲ್ಲಿ ನಾವು ಸತ್ತೋದ ಅಂದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ. ಕಾರ್ಮಿಕರ ಮಕ್ಕಳು ಮದುವೆ ಆದ ಅಂದ್ರೆ ಅವ್ರಿಗೆ ಮದುವೆಗೆ ಇಷ್ಟೊಂದು ಇದನ್ನ ಅನುದಾನ ಮೀಸಲಾತಿ ಮಾಡಿದ್ದಾರೆ. ಕಾರ್ಮಿಕರು ಮಕ್ಕಳುಗಳು ಏನಾದ್ರು ಶಾಲೆಗಳಿಗೆ, ಹೈಯರ್ ಎಜುಕೇಶನ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ಇದನ್ನ ನಮ್ಗೆ ಸಂಪೂರ್ಣವಾಗಿ ಇನ್ನೂ ಹೇಳ್ಬೇಕಾದ್ರೆ ಸರ್ಕಾರದಲ್ಲಿ ಕೆಲಸದಲ್ಲಿ ಇರೋರಿಗೆ ಏನು ಅನುಕೂಲ ಇಲ್ವೋ ಅದಕ್ಕಿಂತ ಡಬಲ್ ಅನುಕೂಲ ಕಾರ್ಮಿಕರ ಕಾರ್ಡ್ಗೆ ಸರ್ಕಾರ ಮಾಡಿಕೊಟ್ಟಿದೆ. ಈ ಅನುಕೂಲನ ದಯವಿಟ್ಟು ಎಲ್ಲರೂ ಪಡ್ಕೋಬೇಕು. ಹಂಗಾಗಿ ಎಲ್ರೂ ಹೋಗಿ ನಾನು ಕಾರ್ಮಿಕ, ನಾನು ಗಾರೆ ಕೆಲಸ ಮಾಡ್ತೀನಿ, ನಾನು ಪೇಂಟ್ ಕೆಲಸ ಮಾಡ್ತೀನಿ, ನಾನು ಪ್ಲಂಬರ್ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದನ್ನ ಗುರುತಿಸಿ ನಿಮ್ಮನ್ನ ಗುರುತಿಸಿಡಿ ಅಂತದೇ ಕಾರ್ಮಿಕರ ಕಾರ್ಡ್ ಅಂತೇಳಿ.
ಹಂಗಾಗಿ ನಮ್ಮ ಗೋಪಿ ಅವರು ನಮ್ಮ ಸಂಗಡಿಗರೆಲ್ಲ ಸೇರಿ ಅದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಅಸೋಸಿಯೇಷನ್ ಮುಖಾಂತರ ನೀವು ಕಾರ್ಡ್ ಅಪ್ಲೈ ಮಾಡಿದ್ರೆ ಬೇಗ ಬರುತ್ತೆ ಕಾರ್ಡು. ಇನ್ನೂ ನಿಮ್ಗಳಿಗೆ ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ಕುಟುಂಬದಲ್ಲಿ ಯಾರೋ ನೆಂಟಸ್ಥಾನದಲ್ಲಿ ಇರೋರು ಯಾರಾದರೂ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಾರ್ಡ್ ಮಾಡಿಸಿ, ನಿಮಗೆ ಸಿಗೋಂಥ ಸವಲತ್ತು ಅಂತ ದಯವಿಟ್ಟು ಪಡ್ಕೊಳ್ಳಿ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ನಮ್ಮ ತಂದೆ ಕಾಲದಲ್ಲೆಲ್ಲ ಗಾರೆಯವರು ಏನಾದರೂ ಕೆಳಗಡೆ ಬಿಟ್ಟು ಕಾಲು ಮುಟ್ಕೊಂಡ್ಬಿಟ್ರೆ ನಾವು ನೋಡ್ಕೊಂಡು ಅಸಹಾಯಕರು ಏನೋ ಅವ್ರು ಸಹಾಯ ಮಾಡೋಕ್ಕಾಗಲ್ಲ. ಏನೋ ನೀನು ಹಣೆ ಬರ ಇಷ್ಟಪಟ್ಟು ಸುಮ್ಮನೆ ಇರ್ತಾ ಇದ್ವಿ. ಅವರು ಹಂಗೆ ಏನು ಮಾಡ್ತೀರಾ, ಊಟಕ್ಕೆ ಬಟ್ಟೆಗೆ ಊರ ಕಡೆ ಹೋಗ್ಬಿಡೋರು. ಊರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ದೇವರಿಗೆ ಗೊತ್ತು. ಇವತ್ತು ಹಂಗಲ್ಲ. ಕಾಲು ಮುರಿದೋದ್ರೆ ಪರಿಹಾರ ಇಷ್ಟು, ಕೈ ಮುರಿದೋದ್ರೆ ಪರಿಹಾರ ಇಷ್ಟು, ಜೀವ ಕಳ್ಕೊಂಡ್ರೆ ಇಷ್ಟು ಪರಿಹಾರ ಇಷ್ಟು ಅನ್ನೋ ರೀತಿಯಲ್ಲಿ ಸಂಪೂರ್ಣ ರಕ್ಷಣೆ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಕಾರ್ಮಿಕರಿಗೆ. ದಯವಿಟ್ಟು ಇದೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮ ಜೊತೆ ಇದ್ರ ಜೊತೆ ಇದು ಬಿಟ್ಟು ಬೇರೆ ಯಾವುದೇ ಕಷ್ಟ ಸುಖಗಳಿದ್ರು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸಂಪೂರ್ಣವಾಗಿ ನಿಮ್ಮಲ್ಲಿ ಬೇರೆ ಯಾರ್ಯಾದ್ರೂ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ನಮ್ಮ ಸಂಘಟನೆಗಳನ್ನ ಎಲ್ಪ್ ತಗೊಂಡು ಬೇರೆ ನಿಮ್ಮ ಅದು ಹೇಳಿದಲ್ಲ, ನಿಮ್ಗೆ ಯಾರ್ಯಾರು ಇಲ್ವೋ ಅದೆಲ್ಲ ಮತ್ತೆ ಹೊಸದಾಗಿ ಕಾರ್ಡ್ ಮಾಡಿಸ್ಕೊಳ್ಳಿ. ನಿಮ್ಮನ್ನ ಈ ಒಂದು ಜೊತೆಗೆ ಬೇರೆ ಯಾವುದೇ ಸವಲತ್ತಿದ್ರು ನಮ್ಮ ಕೈಯಲ್ಲಿ ಆಗುವಂಥದ್ದಿದ್ರೆ ನಮ್ಮನ್ನು ನೀವು ಇದು ಮಾಡಿದ್ರೆ ಸಂಪರ್ಕ ಮಾಡಿದ್ರೆ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸಗಳಿಗೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಿಸಿಲು ಸಿಕ್ಕಾಪಟ್ಟೈತೆ, ಹಾಗಾಗಿ ಬೇಗ ನಿಮ್ಮ ಕಾರ್ಯಕ್ರಮ ಮುಗಿಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ನಾಯಕಿಯಾದ ಕುಸುಮಾ ಮೇಡಮ್ ಬರಬೇಕಾಗಿತ್ತು. ಅವ್ರು ನಮ್ಗೆ ಹೇಳಿದ್ದು ಬರ್ತೀವಿ ಅಂತ. ಸ್ವಂತ ಅವರು ಸೋದರ ಮಾವನ ಮಗನ ಮದುವೆ ಇರೋದ್ರಿಂದ ಕುಟುಂಬದವರೆಲ್ಲ ಮದುವೆಯಲ್ಲಿದ್ದಾರೆ. ಯಾಕಂದ್ರೆ ಇವತ್ತೆಲ್ಲ ಗೊತ್ತಿರಬೇಕು, ಇವೆಲ್ಲ ಸ್ವಲ್ಪ ಮದುವೆ ಸೀಸನ್. ಪ್ರತಿಯೊಂದು ಕುಟುಂಬದಲ್ಲೂ ಮದುವೆ ಮುಂಚೆ ಅಂತ ಇದ್ದಾಗ ಅಂತ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದ್ರೆ ಬೈಕ್ ಬಂದಾರೆ, ಇನ್ನೇನು ದೊಡ್ಡ ಲೀಡರ್ ನಮ್ಮ ಕುಟುಂಬಕ್ಕೆ ನಮ್ಮ ಮದುವೆಗೆ ಬರಲಿಲ್ಲ ಅಂತ. ಸೊ ಹಂಗಾಗಿ ಅವ್ರನ್ನೂ ನೋಡಬೇಕು, ಸಮಾಜನೂ ನೋಡಬೇಕು. ಆ ದೃಷ್ಟಿಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಸಂಜೆ ಹೊತ್ತು ಒಳಗಡೆ ಏನಾದರೂ ಬೇಗ ಬಂದರೂ ಒಂದು ರೌಂಡ್ ಬಂದು ಹೋಗ್ತಾ ಇದ್ದಾರೆ. ಹಂಗಾಗಿ ನಾನಾಗಲಿ, ಕುಸುಮಾ ಹನುಮಂತರಾಯಪ್ಪ ಅವರಾಗಲಿ, ಕುಸುಮಾ ಅವರಾಗಲಿ, ಡಿ ಕೆ ಸುರೇಶ್ ಅವರಾಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ಪಡೆದು ನಾವು ನಿಮ್ಗೆ ಏನು ಸಹಕಾರ ಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖಾಂತರ ನಿಮ್ಗೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭೀಮ್. ತುಂಬ ಧನ್ಯವಾದಗಳು. ಇವತ್ತು ಅಣ್ಣ ಅವ್ರದ್ದು ಕಾರ್ಯಕ್ರಮ ಹೆಂಗಿತ್ತು ಅಂತಂದ್ರೆ, ಈ ದಿಕ್ಕಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಅದಕ್ಕೆ ಆಪೋಸಿಟ್ ದಿಕ್ಕಲ್ಲಿ ಒಂದು ಕಾರ್ಯಕ್ರಮ. ಯಾಕಂದ್ರೆ ಈ ರೂಟಲ್ಲಿ ನಾವು ಹೋಗ್ತೀವಿ ಅನ್ನೋದಾದ್ರೆ ಆ ರೂಟಲ್ಲಿ 10 ಕಾರ್ಯಕ್ರಮ ಇದ್ರು ಕೂಡ ಹೋಗ್ತಾ ಅಂದೇವೆ ಒಂದೊಂದೇ ಮುಗಿಸ್ಕೊಂಡು ಹೋಗ್ಬೋದು. ಆದರೆ ಇವತ್ತು ಅಣ್ಣನ ಪರಿಸ್ಥಿತಿ ಇದ್ದ ಬೇರೆ ಥರ. ಇವತ್ತು ಆಪೋಸಿಟ್ ಕಡೆ ಅವ್ರದ್ದು ಇತ್ತು. ನಾವು ತೇಜನ್ ಕಡೆ ಇನ್ನೂ ಕೂಡ ಹೋಗೋದಿದೆ. ಈ ಗ್ಯಾಪಲ್ಲಿ ನಮಗೋಸ್ಕರ ಇವತ್ತು ನಾನು ಕರೆದಿದ್ದೆ ಅಣ್ಣನಿಗೆ. ಇವತ್ತು ಅಣ್ಣನ ಪರಿಸ್ಥಿತಿ ನೋಡಿ ನಾನು ಮತ್ತೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಿರ್ಗಾ ಬೆಳಗ್ಗೆಯಿಂದ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟೋ ಜನ ಬಂದರು ಹೋದವರು. ಕುಸುಮಾ ಮೇಡಮ್ ಅವ್ರದ್ದು ನಿನ್ನೆಲ್ಲ ಅವ್ರ ಗಮನಕ್ಕೆ ತಗೊಬಂದು ಅವರು ಕೂಡ ಈಗ ಅಣ್ಣ ಹೇಳ್ದಂಗೆ ಅವ್ರದ್ದು ಯಾವುದೋ ಇಂಪಾರ್ಟೆಂಟ್ ಕಾರ್ಯಕ್ರಮ ಇರೋದ್ರಿಂದ ಅವರು ಬಂದಿಲ್ಲ. ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಸೇರಿದಂಥ ರೀಸನ್ ಏನಪ್ಪ ಅಂತಂದರೆ RPL ಟ್ರೈನಿಂಗ್ ಅಂತಂದರೆ ಏನು ಅನ್ನೋದು ವಿಷಯ ತಿಳ್ಕೊಬೇಕು. ಈಗ ಮುಂಚೆಲ್ಲ ಜನ ಕಡಿಮೆ ಇದ್ದಾಗ ನಾವು ಅಲ್ಲೆಲ್ಲ ಕುಂಡ್ರಿಸ್ಬಿಟ್ಟು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದ. ಫಸ್ಟು ಪ್ರಾರಂಭದಲ್ಲಿ RPL ಟ್ರೈನಿಂಗ್ ಹೆಂಗೆ ಮಾಡ್ತಾ ಇದ್ದು ಅಂದರೆ, ಒಂದು ಗೋಡೆ ಕಟ್ಟೋದು ಹೆಂಗೆ, ಆ ಗೋಡೆಗೆ ಹೆಂಗೆ ಸಿಮೆಂಟ್ ಮಿಕ್ಸ್ ಮಾಡಬೇಕು, ಆ ಗೋಡೆ ಹೆಂಗೆ ಕಟ್ಟಬೇಕು, ಹೆಂಗೆ ತೂಕು ಬಿಡಬೇಕು, ಹೆಂಗೆ ಮಟ್ಕೋಲ್ ನೋಡಬೇಕು, ಹೆಂಗೆ ದಾರ ಕಟ್ಟಬೇಕು, ಇದೆಲ್ಲ RPL ಟ್ರೈನಿಂಗಲ್ಲಿ ಅವ್ರಿಗೆ ಹೇಳ್ತಿದ್ದು. ಆವಾಗ ಜನ ಕಮ್ಮಿ ಇತ್ತು, ಹೇಳ್ತಿದ್ದ. ಇವತ್ತಿನ ದಿವಸ ನಾವು 450-500 ಜನ ಇವತ್ತು ನಮ್ದು ಮಾಡ್ತಾ ಇರೋದು ಹೆಚ್ಚು ಕಡಿಮೆ ಇವತ್ತು. ಹಂಗಾಗಿ ಯಾರಿಗೂ ಹೆಚ್ಚಿನಾಗಿ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಸಂಡೇ ಬೇರೆ ಯಾರಾದ್ರೂ ಏನೇನೋ ಕಾರ್ಯಕ್ರಮ ಇರ್ತದೆ, ಎಲ್ಲೆಲ್ಲ ಹೋಗೋದಿರ್ತದೆ. ಇದು ಉದ್ದೇಶ RPL ಟ್ರೈನಿಂಗ್ ಅನ್ನೋದು ಅಂತಂದ್ರೆ, ನೀವು ಕೆಲಸ ಮಾಡೋಂಥ ಜಾಗದಲ್ಲಿ ಎಲ್ಲ ಕಾರ್ಪೆಂಟ್ರು, ಪೇಂಟ್ರು ಎಲ್ಲ ನೇತಾಡ್ಕೊಂಡು ತೊಟ್ಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಸೆಂಟ್ರಿಂಗವ್ರು ಇಲ್ಲೆಲ್ಲ ತುಂಬ ಡೇಂಜರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಅಂಥ ಜಾಗಗಳಲ್ಲಿ ಯಾವ್ಯಾವ ಥರ ಸೇಫ್ಟಿ ಯೂಸ್ ಮಾಡಬೇಕು, ಯಾವ ಥರ ಸೇಫ್ಟಿ ಯೂಸ್ ಮಾಡಿ ಕೆಲಸ ಮಾಡ್ಕೋಬೇಕು. ಸರ್ಕಾರ ನಮ್ಗೆ ಎಷ್ಟೇ ಬೆನಿಫಿಟ್ ಕೊಟ್ಟಿದ್ರು, ಏನೇ ಕೊಟ್ಟಿದ್ರು, ಗಂಡನಿಗೆ ಹೆಂಡತಿ ಕೊಡೋಕ್ಕಾಗಲ್ಲ, ಹೆಂಡತಿಗೆ ಗಂಡನ ಕೊಡೋಕ್ಕಾಗಲ್ಲ, ಅಪ್ಪನಿಗೆ ಮಕ್ಕಳು ಕೊಡೋಕ್ಕಲ್ಲ, ಮಕ್ಕಳಿಗೆ ಅಪ್ಪ ಕೊಡೋಕ್ಕಲ್ಲ. ಅರ್ಥ ಆಯ್ತಾ? ಸರ್ಕಾರ ಸಾರ ಏನಾದ್ರು ಕೊಟ್ಟಿದ್ರು ಕೂಡ ನಮ್ಮ ಕೈ, ನಮ್ಮ ಕಾಲು, ನಮ್ಮ ಜೀವ ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದನ್ನ ನಾವು ಹೆಂಗೆ ಸೇಫ್ಟಿ ಮಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋದ್ರದ್ದು RPL ಟ್ರೈನಿಂಗ್ ಅಂದರೆ ಏನೋ ಒಂದು 2 ಸಾವಿರ ದುಡ್ಡು ಕೊಡ್ತಾರೆ, ಏನೋ ಒಂದು ಕಿಟ್ ಕೊಡ್ತಾರೆ, ಅದಲ್ಲ. ನೀವು ಕೆಲಸ ಮಾಡೋಂಥ ಜಾಗದಲ್ಲಿ ನೀವು ಯಾವ ಥರ ಸೇಫ್ಟಿಯಾಗಿ ಕೆಲಸ ಮಾಡಬೇಕು. ಈಗ ನೀವು ಕೆಲ್ಸಕ್ಕೆ ಬರ್ತಾರೆ, ಈಗ ಅಪ್ಪ ಕೆಲ್ಸಕ್ಕೆ ಹೋದ್ರೆ ಮಗ ಕಾಯ್ತಾ ಇರ್ತಾನೆ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾನೆ, ಸಾಯಂಕಾಲ ಬರ್ಬೇಕಾದ್ರೆ ತಿಂಡಿ ಇಸ್ಕೊಂಬರ್ತಾನೆ, ನಮ್ಮಪ್ಪ ಕೇಕ್ ಇಸ್ಕೊಂಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅದೇ ಥರ ಅಮ್ಮ ಕೆಲ್ಸಕ್ಕೆ ಹೋಗ್ತಾಳೆ, ಅಮ್ಮ ಬರ್ತಾ ನಮ್ಮ ತಿಂಡಿ ಇಸ್ಕೊಂಬರ್ತಾರೆ, ಅಪ್ಪ ಮಕ್ಳು ಕಾಯ್ತಾ ಇರ್ತಾರೆ. ಆ ಥರ ಒಬ್ರಿಗೊಬ್ರು ಸರ್ಕಾರ ಏನೇ ಬೆನಿಫಿಟ್ ಕೊಟ್ಟಿದೆ
ಇದ್ರೂ ಕೂಡ ನಮ್ಮ ಕೈ, ನಮ್ಮ ಕಾಲು, ನಮ್ಮ ಜೀವನ ನಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಎಲ್ಲರೂ ಕಾರ್ಮಿಕರು ಇರ್ತೀರಾ, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೀರಾ, ನೀವು ಹೆಂಗೆ ಕೆಲಸ ಮಾಡಬೇಕು, ಯಾವ ಥರ ಸೇಫ್ಟಿ ಯೂಸ್ ಮಾಡಬೇಕು, ಏನೇನೆಲ್ಲ ಸೇಫ್ಟಿ ಯೂಸ್ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಟ್ರೈನಿಂಗ್ ಕೊಡೋಂಥದ್ದು. ನೋಡಿ, ನಾವು ಈಗ ಫಸ್ಟ್ ಬ್ಯಾಚಲ್ಲಿ ಇಲ್ಲಿ ನಾವು ಮಾಡಿಲ್ಲ, ನಮ್ಮ ವಾರ್ಡಲ್ಲಿ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿಲ್ಲ. ನಾವು ಮಾಡ್ತಿದ್ದಿದ್ದೆ ಈ 4 ವರ್ಷದಿಂದ ಹೊರಗಡೆ ಮಾಡ್ತಾ ಇದ್ದೋ ಸರ್. ನಾವು ಅಂದ್ಕೊಂಡು ಏನು ಹೊರಗಡೆ ಮಾಡಿ, ನಾವು ನಮ್ಮ ನಾಡಲ್ಲಿ ಮಾಡಲ್ಲ ಅಂತೇಳಿ ಈಗ ಈ ಸದ್ಯದಲ್ಲಿ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಚೌಟ್ರಲ್ಲಿ ಮಾಡ್ದೋ, ಆಮೇಲೆ ಇಲ್ಲಿ ಮಾಡ್ದೋ, ಇದಾದ್ಮೇಲೆ ಇಲ್ಲಿ ನೋಡೋಣ ನಾವೆಲ್ಲ ನನ್ನ ಗಮನಕ್ಕೆ ಇದರಲ್ಲಿ 1237 ಜನಕ್ಕೆ 2,000 ರೂಪಾಯಿ ದುಡ್ಡು ಬಿದ್ದಿರೋಂಥ ಲಿಸ್ಟ್. ಇದು ಯಾವಾಗ ಬಿದ್ದಿದೆ? ಗುರುವಾರ 2 ದಿವಸದಲ್ಲಿ ನಮ್ಮ ಸಂಘಟನೆಯಿಂದ 1237 ಜನಕ್ಕೆ ನೇರವಾಗಿ ಫಲಾನುಭವಿ ಅಕೌಂಟಿಗೆ ಜಮಾ ಆಗಿರೋಂಥದ್ದು ಲಿಸ್ಟು. ಅದು ಗ್ರೂಪಲ್ಲೂ ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ನನ್ನ ಹತ್ರ ಒಂದು ಪಟ್ಟಿನೂ ಇದೆ. ಈಗ ಇದ್ರ ಬಿಟ್ಟು ಇವತ್ತು 500 ಜನಕ್ಕೆ ನಾವು ಟ್ರೈನಿಂಗ್ ಮಾಡ್ತಾರೆ. ಏನಕ್ಕೆ ಮಾಡ್ತಾ ಇರೋದು, ಏನಕ್ಕೆ ಅಂತಂದ್ರೆ ನೀವು ಕೆಲಸ ಮಾಡೋದ್ರಲ್ಲಿ ಸೇಫ್ಟಿ ಇರಬೇಕು. ಇವತ್ತು 2,000 ರೂಪಾಯಿ ದುಡ್ಡು ಏನು ಕೊಡ್ತಾರೆ ಅಂತಂದ್ರೆ ಆದೇಶ ಬೋರ್ಡಲ್ಲಿ ಏನು ಆದೇಶ ಆಗೈತೆ ಅಂದ್ರೆ ಕಾರ್ಮಿಕರೆಲ್ಲ 2 ದಿವಸ ಟ್ರೈನಿಂಗ್ ಕೊಡಬೇಕು ಅಂತ ಆದೇಶ ಆಗಿರೋದು ಬೋರ್ಡಲ್ಲಿ. 2 ದಿವಸ, ಒಂದು ದಿವಸಕ್ಕೆ ಅವ್ರ ಗಮನಕ್ಕೆ ತರಕ್ಕಾಗಲ್ಲ. ಕಾರ್ಮಿಕರಿಗೆ 2 ದಿವಸ ಪೂರ್ತಿ ಟ್ರೈನಿಂಗ್ ಮಾಡಬೇಕು. 2 ದಿವಸ ಪೂರ್ತಿ ಟ್ರೈನಿಂಗ್ ಮಾಡಿ ಅವ್ರ ಗಮನಕ್ಕೆ ತರಬೇಕು ಅಂತ. ಆಮೇಲೆ ನಾವೆಲ್ಲ ಬೋರ್ಡಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಎಲ್ಲರೂ ಕೂಲಿ ಕೆಲಸ ಮಾಡೋಂಥವ್ರು, ಅವತ್ತು ಜೀವನ, ಅವತ್ತು ಕಾಸು ತಗೊಂಡ್ಬಂದು ಅವತ್ತು ಜೀವನ ಮಾಡೋಂಥವ್ರು, ನೀವು 2 ದಿವಸ ಕುಂಡ್ರಿಸಿ ಪೂರ್ತಿಯಾಗಿ ನೀವು ಟ್ರೈನಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಹೊಟ್ಟೆ ಪಾಡಕ್ಕೆ ಏನು ಮಾಡ್ತಾರೆ? ಎಲ್ಲ ಹೋದ್ರೆ 500,000 ದುಡಿಯೋಂಥವ್ರನ್ನ ಕೊಂಡಿಸ್ಬಿಟ್ಟು ನಾವು ಅದನ್ನ ಮಾಡಿ ಇದು ಮಾಡಿ ಅಂದ್ರೆ ಯಾರಿಗೂ ಬರಲ್ಲ. ಅವ್ರಿಗೆ ಏನಾದ್ರು ಒಂದು ಕೊಡುಗೆ ಇತ್ತು ಅಂದ್ರೆ ಅವರು ಒಂದು ಇಂಟ್ರೆಸ್ಟ್ ಏನಾರು ಒಂದು ಅವ್ರಿಗೊಂದು ಏನಾರು ಇತ್ತು ಅಂದ್ರೆ ಏನಾರು ಕೊಟ್ಟರೆ, ಸರ್ಕಾರದಿಂದ ಏನು ಕೊಟ್ಟರೆ ಅವ್ರಿಗೊಂದು ಇದಾಗುತ್ತೆ ಅಂತ ಹೇಳಿದಕ್ಕೆ ಅವ್ರು ಸರ್ಕಾರದಿಂದ 2 ದಿವಸ ಬರ್ತಾರ, 2 ದಿವಸ ಟ್ರೈನಿಂಗ್ ಬರ್ತಾರಲ್ವಾ, ಒಂದೊಂದು ದಿವಸಕ್ಕೆ 1,000 ರೂಪಾಯಿ ಸಂಬಳ, 2,000 ರೂಪಾಯಿ ಅವ್ರಿಗೆ ಅಕೌಂಟ್ ಹಾಕ್ಬಿಡೋಣ ಅಂತ ಆದೇಶ ಆಗಿದೆ. ಇವಾಗ ಈ 1237 ಜನಕ್ಕೆ ಏನಕ್ಕೆ ದುಡ್ಡು ಹಾಕಿದ್ದಾರೆ ಅಂತಂದ್ರೆ 1237 ಜನಕ್ಕೆ ಯಾಕೆ ದುಡ್ಡು ಹಾಕಿದ್ದಾರೆ ಅಂದ್ರೆ ಇವ್ರನ್ನೆಲ್ಲ ಒಂದೇ ದಿವಸಕ್ಕೆ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದೀವಿ. ಯಾಕೆ ಗೊತ್ತಾ? ಅದರಲ್ಲೂ ವಿಶೇಷವಾಗಿ ಸಂಡೇ ಹೊತ್ತು ಯಾಕೆ ಮಾಡ್ತಾ ಇರೋದು ಅಂದ್ರೆ ಈ 2 ದಿವಸ ಪೇಮೆಂಟ್ ಇರುತ್ತಲ್ಲ, ಅವರು ಪಾಪ ರಜಾ ಹಾಕೊಂಡು 2 ದಿವಸ ರಜಾ ಹಾಕೊಂಡು ಬಂದು ಟ್ರೈನಿಂಗ್ ಮಾಡಿ ಆ ದುಡ್ಡು ಕೊಟ್ರೆ ಅವ್ರಿಗೇನು ಬೆನಿಫಿಟ್ ಇಲ್ಲ. ಸಂಬಳ ಹೋಗಿದ್ರೆ ಕೆಲಸ ಮಾಡ್ತಿದ್ದು ಸಂಬಳ ಬರ್ತಾ ಇತ್ತು. ಸೊ ನಾವೇನ್ ಮಾಡ್ತಾ ಇದೀವಿ, ವಿಶೇಷವಾಗಿ ಸಂಡೇ ಹೊತ್ತು ಅಂದ್ರೆ ಎಲ್ಲರಿಗೂ ಕಾರ್ಮಿಕರಿಗೆ ರಜಾ ಇರುತ್ತೆ. ಅವತ್ತಿನ ದಿವಸ ನಾವು ಟ್ರೈನಿಂಗ್ ಮಾಡಿದ್ರೆ ಅವ್ರ ಪೇಮೆಂಟ್ ಉಳ್ಕೊಳ್ಳುತ್ತೆ, ಜೊತೆಲಿ 2,000 ರೂಪಾಯಿ ದುಡ್ಡು ಸಿಕ್ಕುತ್ತೆ. ಅವ್ರಿಗೆ ಸರ್ಕಾರದಿಂದ ಇವರು ಪಕ್ಕಾ ವರ್ಕರ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಬರುತ್ತೆ, ಒಂದು ಕಿಟ್ ಬರುತ್ತೆ ಸ್ನೇಹಿತರೆ. ಈ ತರ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಏನ್ ಮಾಡಿದೀವಿ ಅವ್ರಿಗೆಲ್ಲ ಅಮೌಂಟ್ ಬಂದಿದೆ. ಈಗ 3rd ಬ್ಯಾಚ್ ಇದು ಮಾಡ್ತಾ ಇದೀವಿ. ಇವಾಗ ಒಂದು 500-600 ಜನಕ್ಕೆ ಮಾಡ್ತಾ ಇದೀವಿ. ಇದನ್ನ ನಾವು ಸ್ವಲ್ಪ ಪ್ಲಾನ್ ಮಾಡಬೇಕಾಯ್ತು. ಈ ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ಡೇಟ್ ಐತೆ. ಯಾವುದು RPL ಟೆಂಡರ್ದು ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಏಕಾಏಕಿ ನಾವು ಅಣ್ಣವ್ರಿಗೂ ಹೇಳಿಲ್ಲ, ಅಕ್ಕವ್ರಿಗೂ ಹೇಳಿಲ್ಲ, ನಾವು ಅಣ್ಣನ ಗಮನಕ್ಕೆ ತರಬೇಕು ಅಂತ ನಾವು ಮೇ 1 ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಇದು ಸಡನ್ ಆಗಿ ನಮ್ಗೆ ಆದೇಶ ಆಯಿತು, ನೀವು ಅರ್ಜೆಂಟಾಗಿ ಮಾಡಲೇಬೇಕು, 30ನೇ ತಾರೀಕು ಲಾಸ್ಟ್ ಡೇಟ್ ಐತೆ ಅಂತ. ಹಂಗಾಗಿ ಸ್ನೇಹಿತರೆ ಇದು ಅರ್ಜೆಂಟಾಗಿ ಮಾಡ್ತಾ ಇದೀವಿ. ಅದಕ್ಕೆ ಅಣ್ಣನಿಗೂ ತೊಂದರೆ ಆಯಿತು, ಪಾಪ ಬರೋಕ್ಕಾಗಿಲ್ಲ. ಅದರಲ್ಲೂ ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ, ಅಕ್ಕವ್ರು ಬರೋಕ್ಕಾಗಿಲ್ಲ, ಅದಕ್ಕೂ ರೀಸನ್ ಹೇಳಿದ್ದಾರೆ ಸ್ನೇಹಿತರೆ. ಹಂಗಾಗಿ ಇವತ್ತು ನಮ್ಮ ಏನು ಜೈ ಭೀಮ್ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಪರವಾಗಿ ಇವತ್ತು ಬಂದು ಅವ್ರು ಸಮಯ ಮಾಡಿಕೊಂಡು 1-2 ಮಾತು ನಮ್ಮ ಕಾರ್ಮಿಕರ ಪರವಾಗಿ ಮಾತಾಡಿದಂತ ನಮ್ಮ ವೇಲಣ್ಣವ್ರಿಗೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮುಗೀತು, ಎಲ್ಲರಿಗೂ ಸಮಯ ಇಲ್ಲ. ಹಂಗಾಗಿ ಈಗ ಇಷ್ಟರಲ್ಲೇ ಊಟ ಬಂದಿದೆ, ಊಟ ಮಾಡಿ ಪ್ರತಿಯೊಬ್ಬರಿಗೂ ಕಿಟ್ ಬರ್ತದೆ, ಕಿಟ್ಗಳು ಕೊಡೋಂಥದ್ದಾಗುತ್ತೆ. ಕಿಟ್ಗಳು ಇಸ್ಕೊಂಡು ಊಟ ಮಾಡಿಕೊಂಡು ಇವತ್ತು RPL ಟ್ರೈನಿಂಗ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಜೋಪಾನಾಗಿ ಸೇರ್ಬೇಕು ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ನೋಡಿ, ನನ್ನ ಮಗನ ಮದುವೆ ಮಾಡಿದೆ, 60,000 ರೂಪಾಯಿ ಹೆಲ್ಪ್ ಮಾಡಿದರು ನನಗೆ. ನನ್ನ ಮಗನ ಮದುವೆಗೆ ಮಾಡಿದ್ರು, ಸಂಘದಿಂದ ಹೆಲ್ಪ್ ಆಯ್ತು, ನಮ್ಗೆ ದೊಡ್ಡ ಹೆಲ್ಪ್ ಆಯ್ತು. 60,000 ಸೀದಾ ಅಕೌಂಟಿಗೆ ಬಂದ್ಬಿಟ್ಟು. ಅದು ಯಾವ ಸಮಯದಲ್ಲಿ ಬಂತು ಕೇಳಿ ಅವ್ರಿಗೆ? ಎಲ್ಲ ಹೋಗ್ತಾ ಇದ್ರ ಅವಾಗ? ಯಾವಾಗ ಬಂತು ಕೇಳಿ? ನಾವು 5 ಹೊಂಟಿದ್ದೀವಿ ಎಲ್ಲರೂ. ಇವರು ಒಂದು 4 ಜನ, ಇವರು ಸುಮಾರು ಒಂದು 30-40 ಜನ ಇವರೆಲ್ಲ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು. ಇಲ್ಲಿ ಯಾವ್ದೋ ಒಂದು ದೇವಸ್ಥಾನಕ್ಕೆ ಇವರು ಕೆಲಸ ಮಾಡೋಂಥವ್ರು ಎಲ್ಲ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು. ಇವರು ಕೆಲಸ ಕಾರ್ಯ ಕಮ್ಮಿ ಇತ್ತು, ದುಡ್ಡು ಕಾಸು ಇರಲಿಲ್ಲ, ಮದುವೆ ಅಪ್ಲಿಕೇಶನ್ ಹಾಕ್ಸಿದ್ದು ಸಂಘದ ಮೂಲಕವಾಗಿ. ಅವತ್ತು ನಾಳೆ ಬೆಳಗ್ಗೆ ಇವರು ಫ್ಲೈಟ್ ಹತ್ಬೇಕು, ಇವತ್ತು ಮಧ್ಯಾಹ್ನ ದುಡ್ಡು ಬಿದ್ದೈತೆ. ಸೆಕೆಂಡ್ ಅಲ್ಲೇ ಇವ್ರ ಕಡೆಯವರೆಲ್ಲ ಯಾರು ಇದ್ದಿದ್ರು ಎಲ್ಲ ಪ್ರತಿಯೊಬ್ಬರು ಬಂದು ಫೋನ್ ಮಾಡಿ, ಸರ್ ನಂಗೆ ತುಂಬಾ ಹೆಲ್ಪ್ ಆಯ್ತು, ಇಂಥ ಟೈಮಿಗೆ ಬಂದೈತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನೇ ಪಾಪ ಹೇಳಕ್ ಬರ್ತದೆ. ಸಂತೋಷ, ದೊಡ್ಡ ಸಂತೋಷ ಬಂದದ್ದು. ಹೆಲ್ಪ್ ಆಯ್ತಲ್ಲ, ಇದೇ ಸಾಕು ಸಂತೋಷ, ಭಾಳ ಸಂತೋಷ. ನನಗೆ ಈ ಊರಿಗೆ ಕೂಲಿ ನಗರ ಅಂತ ಹೆಸರಿಕ್ಕಿದ್ದು ನಮ್ಮ ತಂದೆಯವರು. ಈ ಕೂಲಿ ನಗರಕ್ಕೆ ಬರುವಾಗ ನನಗೆ 13 ವರ್ಷ, ಇವತ್ತು 58 ವರ್ಷ. ನನಗೆ ಮಾಡಿಲ್ಲ, ಏನೇ ಮಾಡಿಲ್ಲ ಅಂದ್ರೂ
ನಮಗೆ ದೇವರಾಗಿ ಒಂದು ವರಪ್ರಸಾದ ಥರ ಅವ್ರನ್ನ ನಮಗೆ ಕೊಟ್ಟಿದ್ದಾರೆ ದೇವರು. ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟಿರಲಿ ದೇವರು ನಮ್ಮ ಕಡೆಯಿಂದ. ನನ್ನ ಮಗನಿಗೆ ಮದುವೆ ಮಾಡಿದ್ದೆ, ಒಂದು 6 ತಿಂಗಳು 7 ತಿಂಗಳು ಮದುವೆ ಆಗಿ 1 ವರ್ಷ ಆಗಿತ್ತು. ಹೋಗಿ ಹೇಳಿದೆ, ಗೋಪಿ ಸರ್ ಈ ಥರ ನಮ್ಮ ಸಂಘದ ಕಡೆಯಿಂದ ನನಗೆ ಯಾವುದೋ ಒಂದು ಹೆಲ್ಪ್ ಮಾಡಿಕೊಡಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಕೈಯಲ್ಲಿ ಕೆಲಸ ಇಲ್ಲ, ಹಾರ್ಟ್ ಪೇಷಂಟ್, ನಾನು 2 ಸ್ಟೆಂತ್ ಮಡಗಿದ್ದೀನಿ, ಸಂಪದನೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ನನಗೆ ದುಡಿಮೆ ಇಲ್ಲ ಅಂತ ಹೇಳಿದೆ. ಇಮಿಡಿಯೇಟ್ಲಿ ಒಂದು 3-4 ತಿಂಗಳಲ್ಲಿ ನನಗೆ ಅದು 60,000 ರೂಪಾಯಿ ಕಾಸು ಬರೋ ಥರ ನನಗೆ ಅವರೇ ಅಪ್ಲಿಕೇಶನಲ್ಲಿ ಹಾಕಿ ಒಂದು 60,000 ಕಾಸು ಬರೋ ಥರ ಮಾಡಿಕೊಟ್ಟಿದ್ದಾರೆ. RPL ಟ್ರೈನಿಂಗ್ ಹೋಗಿದೆ. ಆ 2,000 ಫಸ್ಟ್ ನನಗೆ ಬಂದಿರೋದು. ಅದನ್ನು ತೊಗೊಂಡಿದ್ದೀನಿ, ಪ್ರತಿಯೊಂದು ಕಿಟ್ಟು ತೊಗೊಂಡಿದ್ದೀನಿ, ಪ್ರತಿಯೊಂದು ಹೆಲ್ಪ್ ಇದೆ. ಇದನ್ನು ದುರುಪಯೋಗ ಮಾಡ್ಕೋಬೇಡಿ. ಅಗ್ದಲ್ಲಿ ಪಕ್ಕದಲ್ಲಿ ಯಾರೇ ಇದ್ರೂ ಅವ್ರನ್ನ ಕರೆಸಿ, ನಮಗೆ ಸಿಕ್ಕೋದನ್ನ ನಿಮಗೂ ಸಿಕ್ಕಲಿ ಅಂತ. ಅವರು ನಮ್ಮನೆ ಮಕ್ಕಳಲ್ವಾ, ಅವ್ರನ್ನ ಕರೆಸಿ ತಗೊಂಬಂದು ಅಣ್ಣನ ಹತ್ರ ಸೇರಿಸಿ ಅವ್ರಿಗೂ ಒಂದು ಫಲ ಆಗ್ಲೋ ಥರ ನೀವು ಮಾಡಿ ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಂಬುದು ಏನೂ ಗೊತ್ತಿರಲ್ಲ. ಲೇಬರ್ ನಾವು ಒಂದು 40 ವರ್ಷದಿಂದ ಗಾರೆ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಕೆಲಸ ಅದು ಇದು ಕಾರ್ಮಿಕರು ಕೂಲಿಕಾರದು ಯಾವುದೂ ಉಪಯೋಗ ಇರಲಿಲ್ಲ. ಈಗ ನಾವು ಗೋಪಿ ಅಣ್ಣನ ಕೃಪೆಯಿಂದ ನಮಗೆ ನೋಡೋ ಎಲ್ಲ ಸಂಘವು ಎಲ್ಲ ಕಿಟ್ಗಳು ಕೊಡ್ತಿದ್ದಾರೆ. ಮೊನ್ನೆ ಮಗನ ಮದುವೆ ಆದರೆ ಅವರು ಮತ್ತು 60,000 ರೂಪಾಯಿ ಕೊಡಿಸಿದ್ರು, ಮತ್ತು ಮಕ್ಕಳುಗಳು ಕಿಟ್ಗಳನ್ನು ಕೊಡಿಸಿದ್ರು. ಅವರಿಂದ ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಅವ್ರಿಗೆಲ್ಲರಿಗೂ ಉಪಯೋಗ ಆಗ್ಬೇಕಂತೇಳಿ ಪ್ರತಿಯೊಬ್ಬೊಬ್ಬರು ಎಲ್ಲ ಕಾರ್ಯಗಳು ಮಾಡಿಸಿ ಇವ್ರ ಮುಖಾಂತರ ಸವಲತ್ತುಗಳು ಬಡಿಬೇಕಂತೇಳಿ ನನ್ನ 4 ಮಾತುಗಳನ್ನು ಮುಗಿಸಿ ಜೈ ಕರ್ನಾಟಕ, ಜೈ ಭೀಮ್. ನಮ್ಮ ಹೆಸರು ಬಾಲು ಅಂತ. ನಮ್ಮ ಭಾವ ಒಬ್ಬರು ತೀರ್ಕೊಂಡಿದ್ರು. ಅದೇ ಜೈ ಭೀಮ್ ಕಟ್ಟಡ ಕಾರ್ಮಿಕರ ಸಂಘದಿಂದ ನಮ್ಮ ಗೋಪಿಯಣ್ಣವರು ಅದು 2 ತಿಂಗಳಲ್ಲಿ ಅದೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಸಹಾಯ ಮಾಡಿಕೊಟ್ರು. ನಮಗೆ ಇದರಿಂದ ತುಂಬ ಉಪಕಾರ ಆಗೈತೆ. ನಮಗೆ ಈ ಕಟ್ಟಡ ಕಾರ್ಮಿಕರಿಂದ ನಮಗೂ ಏನಾದರೂ ಹೆಲ್ತ್ ಬೆನಿಫಿಟ್ಗೆ ಅದಕ್ಕೆಲ್ಲನೂ ಇವರು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಲ್ಲ ಕರೆಕ್ಟಾಗಿ ಇದು ಮಾಡ್ತಾವ್ರೆ. ಅಮೌಂಟು ಒಂದೇ ತಿಂಗಳಲ್ಲಿ ಎಲ್ಲನೂ ಇದು ಮಾಡಿ ಬ್ಯಾಂಕಿಗೆ ಬರೋ ಥರನೂ ಅವರು ವ್ಯವಸ್ಥೆ ಮಾಡಿ 1.5 ಲಕ್ಷ ಅಮೌಂಟ್ ಬಂದಿದೆ ಸರ್. ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಸರ್. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ತುಂಬ ಮೆಚ್ಚುಗೆ ಇದೆ ಅವ್ರ ಮೇಲೆ ನಮಗೆ. ನನ್ನ ಮಕ್ಕಳಿಗೆ ಇಬ್ಬರಿಗೂ 2024 ಮ್ಯಾರೇಜ್ ಮಾಡಿದ್ದೆ. ಜೈ ಭೀಮ್ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಡೆಯಿಂದ ಮದುವೆದು ಇದು ಮಾಡಿಸಿದ್ದೆ. ಒಂದೇ ತಿಂಗಳಿಗೆ 1,20,000 ರೂಪಾಯಿ ಅಮೌಂಟು ಬಿದ್ದಿತ್ತು ಗೋಪಣ್ಣ ಆಫೀಸ್ ಕಡೆಯಿಂದ. ನನ್ನ ಮಗಳು ಮದುವೆ ಮಾಡಿದೆ. ಕಾರ್ಮಿಕರ ಕಾರ್ಡ್ ಇತ್ತು. ನಮ್ಮ ಗೋಪಣ್ಣವ್ರು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಮಗಳು ಮದುವೆ ಮಾಡಿ 60,000 ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಅದೇ ಥರ ಮಾಡಿ ಎಲ್ಲ ಅಪ್ಲಿಕೇಶನಲ್ಲಿ ಹಾಕಿ ಮಾಡಿಕೊಟ್ಟೆ. 60,000 ರೂಪಾಯಿ ದುಡ್ಡು ಬರೋಂಗೆ ಮಾಡಿಕೊಟ್ರು. ಈ ಸಂಘದ ಪರವಾಗಿ ಅವರಿಗೆ ಎಲ್ಲ ತಜ್ಞಕ್ಕೆ ಧನ್ಯವಾದಗಳು ಹೇಳ್ತೀನಿ. ನಾನು ಮುಂಜಾಗೌಡದ ಗಾರೆ ಕೆಲಸ ಮೇಸ್ತ್ರಿ. ಎಲ್ಲ ಕಾರ್ಮಿಕರಿಗೆ ನಮ್ಮ ಉತ್ಪರವಾಗಿ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರೋ ಎಲ್ಲ ಕಾರ್ಮಿಕರಿಗೂ ಎಲ್ಲ ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ ಜೈ ಭೀಮ್ ಕಟ್ಟಡ ಕಾರ್ಮಿಕರಿಂದ. ಇನ್ನೂ ಹೆಚ್ಚಿನ ಸಲಹೆಯನ್ನು ಕೊಡಲು ಪ್ರಯತ್ನ ಪಡ್ತಾಯಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನಮ್ಮ ಆಫೀಸಲ್ಲಿ ನೋಂದಾಣಿಕೆ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ. ಜೈ ಭೀಮ್. ಈ ಸಂಘದಿಂದ 4 ವರ್ಷ ಆಯಿತು ಸಂಘ ಓಪನ್ ಆಗಿ. ಈ ಸಂಘದಲ್ಲಿ ಸ್ಟಾರ್ಟ್ ಮಾಡಿದಾಗ 10 ಜನ ಇದ್ದೀವಿ, ಈಗ 20 ಜನ ಇದ್ದೀವಿ. ಈ ಸಂಘದಿಂದ ಏನೇನು ಸೌಲಭ್ಯ ಬರಲಿ ಎಲ್ಲರಿಗೂ ನಾವು ತಲುಪಿಸ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಜನ ಸೇರಬೇಕು ಅಂತ ನಮಗೊಂದು ಆಸೆ ಇದೆ. ಈಗ ಎಲ್ಲರಿಗೂ ಅವ್ರವ್ರಿಗೆ ಕಿಟ್ ಕೊಡೋದು, ಅವ್ರವ್ರಿಗೂ ದುಡ್ಡುಗಳು ಬರೋದು, ಸ್ಕಾಲರ್ಶಿಪ್ಗಳು ಬರೋದು ಎಲ್ಲ ಮಾಡಿಕೊಡ್ತಾಯಿದ್ವಿ. ಅದರಿಂದ ಜನಗಳು ಸಂಖ್ಯೆ ನಮ್ಮನ್ನ ಹುಡ್ಕೊಂಡು ಬರ್ತಾಯಿದ್ದಾರೆ. ಇದೇ ಥರ ಬರಬೇಕು. ನಾವು ಇದಕ್ಕೆ ಎದುರು ನೋಡ್ತಾಯಿದ್ವಿ.